ಕಾರ್ನ್ ಪಕೋಡ. ಈ ಮಳೆಗಾಲಕ್ಕಂತೂ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ರೆಸಿಪಿ ಈಸಿ ಇರಬೇಕು, ತಕ್ಷಣಕ್ಕೆ ಬೇಗ ಆಗಿಬಿಡ್ಬೇಕು ಅನ್ನೋದಾದರೆ ಈ ಕಾರ್ನ್ ಪಕೋಡನ ಒಂದ್ಸತಿ ಮಾಡಿ ನೋಡಿ. ನಾನು ಇಲ್ಲಿ ಫ್ರೆಶ್ ಕಾರ್ನ್ ಬಳಸ್ತಾ ಇದ್ದೀನಿ, ಫ್ರೋಝನ್ ಕಾರ್ನ್ ಆದರೂ ತೊಗೊಳ್ಬೋದು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಅದನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ನೋಡ್ಕೊಳ್ಳಿ, ನಾನು ಒಂದೇ ಒಂದು ಬಳಸ್ತೀನಿ, ಸ್ವಲ್ಪ ಕ್ವಾಂಟಿಟಿಲಿ ನಾನು ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಪಕೋಡ ಕಲಿಸ್ಕೊಳ್ಳೋದಕ್ಕೆ ನಾನು 1 ಕಪ್ಪಷ್ಟು ಕಾರ್ನ್ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಹಿಂಗು. ಶುಂಠಿ ಹಿಂಗು ಆಪ್ಷನಲ್ಲು, ನೀವು ಬೇಡ ಅನ್ನೋದಾದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಕಾರ್ನ್ ನೀರೆಲ್ಲ ಬಿಟ್ಕೊಂಡು, ಈರುಳ್ಳಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಅದ್ರ ಜೊತೆಗೆ ಇವಾಗ ಕಡಲೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಬನ್ನಿ. ನೀರು ಅಷ್ಟೇ ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ನೀರನ್ನು ಒಂದೇ ಸತಿ ಹಾಕಿಬಿಟ್ರೆ ನೀರಾಗ್ಬಿಡುತ್ತೆ. ಸ್ವಲ್ಪ ನೀರು ಸಾಕಾಗುತ್ತೆ. ಚುಮ್ಕಿಸ್ಕೊಂಡು ನೀರನ್ನು ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಉಂಡೆ ಮಾಡೋ ರೀತಿ ಅದಕ್ಕಾದರೆ ಸಾಕಾಗುತ್ತೆ. ಈಗ ಹಿಟ್ಟು ಕಲಸಿದಾಗಿದೆ. ಎಣ್ಣೆಗೆ ಬಿಟ್ಕೊಳ್ಳೋಣ. ಬಿಸಿ ಎಣ್ಣೆಗೆ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಪಕೋಡನ ಬಿಟ್ಟು ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಕಾರ್ನ್ ಎಲ್ಲ ಬೇಯಬೇಕಲ್ಲ ಅದಕ್ಕೆ. ಈ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಕಾರ್ನ್ ಪಕೋಡ ರೆಡಿ ಆಗುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಕಾರ್ನ್ ಸಾಫ್ಟಾಗಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಸಿ ರೆಸಿಪಿ, ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.